ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ರುದ್ರಾಯ ನಮಃ. ಓಂ ವೀರಭದ್ರಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಪ್ರಿಯ ವೀಕ್ಷಕರೇ, ಶನಿ ವಕ್ರಾರಂಭ 26/7/2026ರಿಂದ 10 ಡಿಸೆಂಬರ್ 2026 ಶನಿ ವಕ್ರಾರಂಭದಿಂದ ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯುತ್ತೆ, ಯಾವ ರಾಶಿಯವರಿಗೆ ತೊಂದರೆ ಆಗುತ್ತೆ, ಈ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ದುಃಖಂ ದೀನೇಶಾತ್ಮಜಂ ಅಂತ ಕರೀಲಾಗುತ್ತೆ. ಶನಿ ಅಂದ್ರೆ ದುಃಖಕ್ಕೆ ಕಾರಕ ಗ್ರಹ ಅಲ್ವಾ. ಹಾಗೆ ಇಂತಹ ಶನಿ ಮಹಾತ್ಮ 2.5 ವರ್ಷ ಒಂದು ರಾಶಿಯಲ್ಲಿ ರಾಶಿ ಪರಿವರ್ತನೆ ಆಗುವಂಥದ್ದು. ಈಗ ಶನಿ ಮೀನರಾಶಿಯಲ್ಲಿ, ಈಗ ಮೀನರಾಶಿಯವರಿಗೆ ಯಾವ ಥರ ಎಫೆಕ್ಟ್ ಇರುತ್ತೆ? ಮೇಷರಾಶಿಯವರಿಗೆ ಸಾಡೆ ಸಾತಿ ಸ್ಟಾರ್ಟ್ ಆಗಿದೆ. ಕುಂಭ ರಾಶಿಯವರಿಗೆ ಶನಿ ಸಾಡೆ ಸಾತಿಯ ಅಂತ್ಯದ ಭಾಗದಲ್ಲಿದೆ. ಇನ್ನು ವೃಷಿಕ ರಾಶಿಯವರಿಗೆ ಪಂಚಮ ಶನಿ ನಡೀತಾ ಇದೆ. ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ. ಹಾಗಾದ್ರೆ ಈಗೆಲ್ಲ ದ್ವಾದಶ ರಾಶಿಗಳಿಗೆ ಯಾವ ರಾಶಿಯವರಿಗೆ ಈಗ ಶನಿ ವಕ್ರಿಯಾಗೋದ್ರಿಂದ ಯಾವ ರೀತಿ ಫಲಾನುಫಲ ಪ್ರಾಪ್ತಿ ಮಾಡಿಸ್ತಾನೆ, ಮತ್ತೆ ನೀವು ಏನು ಪರಿಹಾರಗಳನ್ನು ಮಾಡ್ಕೋಬೇಕು, ಇದೆಲ್ಲ ಈ ವಿಡಿಯೋದಲ್ಲಿ ಕವರ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಪ್ರಿಯ ವೀಕ್ಷಕರೇ, ನೀವು ವಿಡಿಯೋ ಶೇರ್ ಮಾಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಶೇರ್ ಮಾಡ್ತಾ ಇದ್ರೆ ನಿಮಗೆ ತುಂಬ ಧನ್ಯವಾದಗಳು. ಶನಿಯ ಸಮಾಚಾರ ವಿಚಾರ ನೀವೆಲ್ಲರಿಗೂ ತಿಳಿಸ್ದಂಗಾಗುತ್ತೆ. ನನಗೂ ಒಂದು ಪ್ರೋತ್ಸಾಹ, ನನಗೊಂದು ಇಂಟ್ರೆಸ್ಟ್ ಬರುತ್ತೆ. ವಿಡಿಯೋ ಎಡಿಟಿಂಗ್ ಮಾಡೋರ್ಗಾಗಲಿ, ನನಗೂ ನಿಮ್ಮ ಕಂಟೆಂಟ್ ಕೊಡೋಕ್ಕೆ ಇಂಟ್ರೆಸ್ಟ್ ಆಗುತ್ತೆ. ಯಾಕೆಂದರೆ ನಿಮ್ಮ ಇಂಟ್ರೆಸ್ಟು, ನೀವು ವೀಕ್ಷಣೆ ಮಾಡುವಂಥದ್ದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು, ಇದೆಲ್ಲನೂ ನಮಗೂ ಕೂಡ ನಿಮ್ಗೇನೋ ಒಂದು ವಿಷಯ ಬೇಕು, ನೀವು ನೋಡ್ತಾ ಇದ್ದೀರಾ ಅನ್ನೋ ಆಸೆಯಿಂದ ಹೊಸ ವಿಷಯ ತಿಳಿಸೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಈಗ ರೇವತಿ ನಕ್ಷತ್ರದಲ್ಲಿ ಶನಿದೇವರು ವಕ್ರಿ ಆಗ್ತಾ ಇದ್ದಾರೆ. ವಕ್ರಿ ಅಂದರೆ ಏನು? ಗಾಡಿ ರಿವರ್ಸ್ ತಗೊಂಡಂಗೆ. ಅಂದರೆ ಯಾವುದೇ ವಕ್ರಿ ಆಗಲಿ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ತುಂಬ ಪವರ್ಫುಲ್ ಆಗ್ತಾರೆ. ಹಾಗಾದ್ರೆ ಈಗ ಶನಿ ವಕ್ರಿ ಮೀನರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಈಗ ರಾಶಿಚಕ್ರ ಮೇಷ ರಾಶಿಯಿಂದ ಮೀನರಾಶಿಯವರೆಗೂ ನಾನು ತಿಳಿಸ್ತಾ ಹೋಗ್ತೀನಿ. ಪ್ರಿಯ ವೀಕ್ಷಕರೇ, ಈಗ ರಾಶಿಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ? ಈಗ ಮೇಷರಾಶಿಯವರಿಗೆ ಸಾಡೆ ಸಾತಿ ಅಂತ ನಿಮಗೆಲ್ಲ ಗೊತ್ತು. ಈಗ ಮೀನರಾಶಿಯಲ್ಲಿರುವ ಶನಿ ವಕ್ರಿಯಾಗಿರೋದ್ರಿಂದ ಮೇಷರಾಶಿ ಜಾತಕರಿಗೆ ಯಾವ ರೀತಿ ಫಲಾನುಫಲ ಕೊಡ್ತಾನೆ ಅನ್ನುವಂಥ ವಿಚಾರ. ಮೇಷರಾಶಿಯವರಿಗೆ ಶನಿ ಎಷ್ಟೇ ಮನೆ ಅಧಿಪತಿ? 10ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ. ನಿಮ್ಮದು ಮೇಷರಾಶಿನ ಮೇಷ ಲಗ್ನನ ಅಂತ ಕಮೆಂಟ್ ಮಾಡಿ. ಈಗ ಮೇಷ ಲಗ್ನಕ್ಕೂ ಇದು ಅಪ್ಲೈ ಆಗುತ್ತೆ, ಮೇಷ ರಾಶಿಯವರೆಗೂ ಇದು ಕೂಡ ಅಪ್ಲೈ ಆಗುತ್ತೆ. ಆದರೆ ನಿಮಗೆ ಯಾವ ರೀತಿ ಎಷ್ಟು ಪರ್ಸೆಂಟೇಜ್ ಅಪ್ಲೈ ಆಗ್ತಿದೆ ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಿ. ಈಗ ಮೇಷರಾಶಿಯವರಿಗೆ ವ್ಯಯಸ್ಥಾನ ಮೀನರಾಶಿ, ಶನಿ ವಕ್ರಿ ಆಗ್ತಾ ಇರೋದ್ರಿಂದ ನೀವು ಸಾಡೆ ಸಾತಿಯ ಮೊದಲ ಹಂತದಲ್ಲಿ, ಇನ್ನು ಸಾಡೆ ಸಾತಿ ಇನ್ನು ಫಸ್ಟ್ ಸ್ಟೇಜ್, ಆ ಸ್ಟೇಜಲ್ಲಿ ಇದ್ದೀರಾ. ಆಗಲೇ ಅನೇಕ ಕಷ್ಟಗಳನ್ನು ಮೇಷರಾಶಿಯವರು ಅನುಭವಿಸ್ತಾ ಇದ್ದೀರಾ. 10 ಮತ್ತು 11ನೇ ಮನೆಪತಿ 12ರಲ್ಲಿದ್ದಾಗ ಇಂಟರ್ನ್ಯಾಷನಲ್ ಯೋಜನೆಗಳು, ವೀಸಾ ಟ್ರೈ ಮಾಡ್ತೀರಾ, ಬೇರೆ ದೇಶಕ್ಕೆ ಹೋಗಬೇಕು, ಅಥವಾ ವಿದೇಶಿ ಹೂಡಿಕೆ, ಈಗ ಬೇರೆ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಎನ್ವಿಡಿಯಾ ಅದು US ಅಲ್ಲಿರುವಂಥದ್ದು. ಹಾಗೆ ಬೇರೆ ಬೇರೆ ಥೈಲ್ಯಾಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಜಪಾನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಂಥದ್ದೆಲ್ಲ ಸ್ವಲ್ಪ ಸ್ಥಗಿತ ಆಗುವಂಥದ್ದು. ಭಾರೀ ದಾಖಲೆಗಳನ್ನು ಮರುಪರಿಶೀಲನೆ ಮಾಡಬೇಕು ಈ ಟೈಮಲ್ಲಿ ನೀವು. ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಅಂತೀವಿ, ಸುಮ್ಮನೆ ಏನೇನೋ ಖರ್ಚುಗಳು ಜಾಸ್ತಿ ಆಗುವಂಥದ್ದು. ಅದ್ರ ಬಗ್ಗೆ ನೀವು ಕಡಿವಾಣ ಹಾಕಬೇಕು. ಅಂದರೆ ಸಾಲಗಳನ್ನು ನೀವು ಮರುಪರಿಶೀಲಿಸಬೇಕು. ಎಷ್ಟು ಬಡ್ಡಿ ಹಾಕಿದ್ದಾರೆ, ಬ್ಯಾಂಕಲ್ಲಿ ತಗೊಂಡಿರಲಿ, ಎಲ್ಲೇ ಆಗಲಿ, ನೀವು ಸಾಲ ಕೊಟ್ಟಿದ ತಕ್ಷಣ ಖುಷಿ, ಅವ್ರ ಬ್ಯಾಂಕ್ನವ್ರು ಏನೇ ಪೇಪರ್ ಕೊಡಲಿ, ಅದೇನಿದೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓದೋದೇ ಇಲ್ಲ. ಹೋಮ್ ಲೋನ್ ಸದಿ ಎಷ್ಟು ಬ್ಯಾಂಕ್ ಹುಡುಕುದ್ನಪ್ಪ, ಸದಿ ಬ್ಯಾಂಕಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು, ಸಿಕ್ಕಿದ ತಕ್ಷಣ
ರೀ ಇದೆಲ್ಲ ಫೇವರ್ ಆಗಿರುತ್ತೆ ರೀ, ಮ್ಯಾನೇಜರ್ ಹೇಳ್ತಾರೆ ಚೆನ್ನಾಗಿ ಕಾಫಿ ಕೊಡಿಸಿ ನಿಮಗೆ, ತಗೊಳ್ಳಿ ಸಾಲ, ಪರ್ಸ್ನಲ್ ಲೋನ್ಗಿಂತ ಹೋಮ್ ಲೋನ್ ಕಮ್ಮಿ. ಇನ್ನು ಕೆಲವರು ಪರ್ಸ್ನಲ್ ಲೋನ್ಗಳು ಸದ್ಯ ಲೋನ್ ಕೊಟ್ರಲ್ಲ ಆ ಖುಷಿಗೆ ಎಲ್ಲ ಪೇಪರ್ಗಳು ಓದಲ್ಲ, ಏನಿಲ್ಲ, ಆ ಥರ ಎಲ್ಲ ಮಾಡಬಾರ್ದು. ನೀವು ಮರುಪರಿಶೀಲನೆ ಮಾಡಬೇಕು. ನಿದ್ರಾಹೀನತೆ ಉಂಟಾಗುವ ಸಾಧ್ಯತೆ ಇದೆ. ಯಾಕೆಂದರೆ 12ನೇ ಮನೆ ಅಂದರೆ ಪ್ರತ್ಯೇಕತೆ. ಶನಿ 12ನೇ ಮನೆಯಲ್ಲಿದ್ದಾಗ ಅಂತರಂಗ ಆಳವಾದ ಭಯ ಸ್ಟಾರ್ಟ್ ಆಗುವಂಥದ್ದು, ನಿದ್ರೆಯಲ್ಲಿ ಅಡಚಣೆಗಳು ಉಂಟಾಗುವಂಥದ್ದು, ತೀವ್ರ ದೈಹಿಕ ಮಾನಸಿಕವಾಗಿ ತೊಂದರೆಗಳಾಗುವಂತಹ ಸಾಧ್ಯತೆಗಳಿದೆ. ಅನಿರೀಕ್ಷಿತ ವೈದ್ಯಕೀಯ ವೆಚ್ಚಗಳು ನೀವು ಅನ್ಕೊಂಡೇ ಇರಲ್ಲ, ಹೆಲ್ತ್, ಮೆಡಿಸಿನ್ಸ್, ಇದಕ್ಕೆಲ್ಲ ನಿಮಗೆ ಖರ್ಚಾಗುವಂಥ ಸಾಧ್ಯತೆ ಇದೆ. ಏನಾದ್ರು ಈ ಟೈಮಲ್ಲಿ ಕೆಲಸ ಕಳ್ಕೊಂಡ್ಬಿಟ್ರೆ ಮತ್ತೆ ಕೆಲಸ ಸಿಗೋದು ಕಷ್ಟ, ನಿಧಾನ ಆಗುವಂಥದ್ದು. ನಿಮ್ಗೆ ಏನೇನು ಬರಬೇಕು ನಿಮ್ಮ ಮನೋಕಾಮನೆಗಳೆಲ್ಲ ನಿಧಾನ ಆಗೋಗುತ್ತೆ ಈಡೇರಕ್ಕೆ. ಶನಿ ಏನು ಮಾಡ್ತಾನೆ, ಈ ಬಾಹ್ಯ ಪ್ರಪಂಚದಿಂದ ನಿಮ್ಮನ್ನ ಒಂಟಿಯನ್ನಾಗಿ ಮಾಡ್ತಾನೆ. ಯಾಕೆಂದ್ರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಏಕಾಂಗಿಯಾಗಿ ಮಾಡ್ತಾನೆ. ಇದಕ್ಕೆಲ್ಲ ಪರಿಹಾರ ಏನು ಗುರುಜಿ ಮೇಷರಾಶಿಯವರಿಗೆ ಅಂದಿದ ತಕ್ಷಣ ಧ್ಯಾನ ಮಾಡಿ, ಯೋಗಾಭ್ಯಾಸಗಳನ್ನು ಮಾಡಿ, ದಾನ ಧರ್ಮಗಳನ್ನ ಮಾಡಿ, ಹನುಮಾನ್ ಚಾಲಿಸವನ್ನ ಪಠಣೆ ಮಾಡಿ ಪರಿಹಾರ ಕೂಡ ತಿಳಿಸಿದೆ. ಇದು ಮೇಷರಾಶಿಯ ಕತೆ. ಈಗ ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಶನಿ ಯೋಗಕಾರಕ. ನೋಡಿ, ವೃಷಭ ರಾಶಿಯವರಿಗೆ 9 ಮತ್ತು 10ನೇ ಮನೆ ಅಧಿಪತಿ 11ನೇ ಮನೆಯಿಂದ ಈಗ ಶನಿ ವಕ್ರಿ ಆದ್ರೂ ಕೂಡ ವೃಷಭ ರಾಶಿಯವರಿಗೆ ಒಳ್ಳೆ ಫಲ ಕೊಡ್ತಾನೆ. ಯೋಗಕಾರಕ ಅಂದಾಗ ಅವನು ನಿಮಗೆ ಯೋಗ ಕೊಡಲೇಬೇಕು. ಯಾವ ರೀತಿ ಫಲ ಕೊಡ್ತಾನೆ? ಆದಾಯ ಹೆಚ್ಚಾಗುವಂಥದ್ದು. ನಿಮ್ಮ ವ್ಯವಹಾರದಲ್ಲಿ ಯಾವುದಾದ್ರೂ ನಿಂತೋಗ್ಬಿಟ್ಟಿರುತ್ತೆ, ಕೆಲಸ ಸ್ಥಗಿತ ಆಗ್ಬಿಟ್ಟಿರುತ್ತೆ, ಅದು ಈಗ ಫಾಸ್ಟ್ ಆಗುತ್ತೆ. ಈಗ ನಿಮ್ಮ ಜಾತಕದಲ್ಲೂ ಶನಿ ವಕ್ರಿಯಾಗಿದ್ದಾರ ಅಂತ ನೋಡಿ. ಈ ಗೋಚಾರದಲ್ಲೂ ಶನಿ ವಕ್ರಿಯಾಗಿರೋದ್ರಿಂದ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ನಿಂತು ಹೋದ ಲಾಭಗಳು, ಯಾರೋ ದುಡ್ಡು ಕೊಡಬೇಕು ನಿಂತೋಗಿರುತ್ತೆ, ಆ ಹಣ ಬರುತ್ತೆ. ಶನಿ ಒಳ್ಳೆ ಫಲ ಕೊಡ್ತಾನೆ ವೃಷಭ ರಾಶಿಯವರಿಗೆ. ಆದಾಯದ ಹರಿವು ಏನಾಗುತ್ತೆ, ಹೆಚ್ಚಾಗುತ್ತೆ, ದುಡ್ಡು ಜಾಸ್ತಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ದುಡ್ಡು ಬಂದಾಗ ಏನು ಮಾಡಿ, ಸಂಗ್ರಹಣೆ ಮಾಡಿಟ್ಕೊಳ್ಳಿ, ಕಷ್ಟದ ಕಾಲದಲ್ಲಿ ಬೇಕಾಗುತ್ತೆ. ಧನಂ ಮೂಲಂ ಇದಂ ಜಗತ್. ದುಡ್ಡನ್ನ ಹೇಟ್ ಮಾಡೋದು, ಇಷ್ಟಪಡದೆ ಇರೋದು ಅವೆಲ್ಲ ಮಾಡಬಾರ್ದು. ದುಡ್ಡಿಲ್ಲದೆ ಇದ್ರೆ ಈ ಪ್ರಪಂಚದಲ್ಲಿ ಏನು ಸುಖ ಇಲ್ಲ. ದುಡ್ಡಿಲ್ಲದೆ ಇದ್ರೆ ಒಳ್ಳೆ ಬಟ್ಟೆ ತಗೊಳಕ್ಕಾಗಲ್ಲ, ಜನ ಗೌರವಿಸಲ್ಲ. ಆದ್ರಿಂದ ದುಡ್ಡು ಬಂದಾಗ ಚೆನ್ನಾಗಿ ಕೂಡಿಟ್ಕೊಳ್ಳಿ, ದಾನ ಧರ್ಮಗಳನ್ನ ಮಾಡಿ. ಹಿಂದೆ ತಪ್ಪಿ ಹೋದ ಆರ್ಥಿಕ ಅವಕಾಶಗಳು, ಯಾವುದೋ ದುಡ್ಡು ಬರಬೇಕಾಗಿರುತ್ತೆ, ನಿಂತೋಗಿರುತ್ತೆ, ಅದು ಮತ್ತೆ ಹೊರಹೊಮ್ಮುತ್ತೆ. ನಿಮ್ಮ ವಿಶ್ವಾಸ, ಒಳ್ಳೆ ಸ್ನೇಹಿತರು ಬಿಟ್ಟೋಗ್ಬಿಟ್ಟಿರ್ತಾರೆ, ನಿಮ್ಗೆ ಒಳ್ಳೆ ಮಾರ್ಗದರ್ಶಕರು ಬಿಟ್ಟೋಗಿರ್ತಾರೆ. ಅವ್ರು ಮತ್ತೆ ನಿಮ್ಮ ಜೀವನದಲ್ಲಿ ಬಂದು ನಿಮಗೆ ಒಳ್ಳೆ ಮಾರ್ಗದರ್ಶನ, ಒಳ್ಳೆ ಸ್ನೇಹಿತರ ಸಹಾಯ. ಗುರುಜಿ ನಮ್ಮ ಅಳಿಯ ಮಾತಾಡಿಸ್ತಾ ಇಲ್ಲ, ಮತ್ತೆ ಅಳಿಯ ಮಾತಾಡಿಸ್ತಾರೆ. ಗುರುಜಿ ನಮ್ಮ ಸೊಸೆ ಸರಿಯಾಗಿ ನೋಡ್ತಾ ಇಲ್ಲ, ಅವರಿಂದ ಮತ್ತೆ ನಿಮಗೆ ಸಹಾಯ ಆಗುತ್ತೆ. ನಮ್ಮ ಅಕ್ಕ ನನ್ನ ಮಾತಾಡಿಸ್ತಾ ಇಲ್ಲ, ಮತ್ತೆ ಅಕ್ಕನಿಂದ ಸಹಾಯ ಆಗುತ್ತೆ. ಅಣ್ಣ ಮಾತಾಡಿಸ್ತಾ ಇಲ್ಲ, ಮತ್ತೆ ಅವರ ಅಣ್ಣನಿಂದ ಸಹಾಯ ಆಗುತ್ತೆ. ನನಗೆ ಒಳ್ಳೆ ಫ್ರೆಂಡ್ ಇದ್ರು, ಕೃಷ್ಣನ ಜೊತೆಗೆ ಹೇಗೆ ಕುಚೇಲ ಇದ್ನೋ ಹಾಗೆ ನನಗೂ ಕೂಡ ಒಳ್ಳೆ ಫ್ರೆಂಡ್ ಇದ್ರು, ಬಿಟ್ಟೋಗ್ಬಿಟ್ರು. ಈಗ ಪ್ರಯತ್ನ ಮಾಡ್ರೆ ಸಿಗ್ತಾರ, ಮತ್ತೆ ಅವ್ರನ್ನ ಮಾತಾಡಿಸ್ತಾರೆ, ನಿಮ್ಮ ಜೀವನದಲ್ಲಿ ಮತ್ತೆ ಪ್ರವೇಶ ಆಗ್ತಾರೆ. ಹಿರಿಯ ಸಹೋದರ ಸಹೋದರಿಯರ ಸಂಬಂಧ ಉತ್ತಮವಾಗುತ್ತೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಇಷ್ಟೆಲ್ಲ ಒಳ್ಳೆ ಫಲ. ಏನು ಪರಿಹಾರ ಮಾಡ್ಕೋಬೇಕು ಅಂದರೆ ತಾಳ್ಮೆಯ ಅಭ್ಯಾಸ ಮಾಡ್ಕೋಬೇಕು, ಶಾಂತಿಯಾಗಿರಬೇಕು, ತಾಳ್ಮೆಯಾಗಿರಬೇಕು. ಯಾವುದೇ ಸೂಕ್ಷ್ಮ ಮುದ್ರಣಗಳು ಅಂದರೆ ಯಾವುದಾದ್ರು ಅಗ್ರಿಮೆಂಟ್ ಮಾಡಬೇಕು, ಗೌರ್ಮೆಂಟ್ ಸ್ಟ್ಯಾಂಪ್ ಪೇಪರ್ಗಳಿರುತ್ತೆ, ಅದನ್ನು ಏನೇ ಸೈನ್ ಹಾಕಬೇಕಾದ್ರೆ 2 ಸಲ ಓದಿ ಲೀಗಲ್ ಅಡ್ವೈಸ್ ತಗೊಂಡು ಆಮೇಲೆ ನೀವು ಸೈನ್ನ ಹಾಕಬೇಕಾಗತ್ತೆ. ಅರಳಿ ವೃಕ್ಷದ ಕೆಳಗಡೆ ದೀಪವನ್ನು ಹಚ್ಚಿ ದಿನ ಸಾಯಂಕಾಲ ಹೊತ್ತು, ಶನಿ ಇನ್ನೂ ಒಳ್ಳೆ ಫಲ ನಿಮಗೆ ಕೊಡ್ತಾನೆ. ನೋಡಿ, ವೃಷಭ ರಾಶಿಯವರಿಗೆ ಇಷ್ಟೆಲ್ಲ ಒಳ್ಳೆ ಫಲ ಶನಿ ವಕ್ರಿ ಆಗ್ತಿದ್ದಂಗೆ ಇನ್ನೂ ಒಳ್ಳೆ ಫಲ ಪ್ರಾಪ್ತಿಯಾಯಿತು.
ಹಂಗ ವೃಷಭ ರಾಶಿಯವರಿಗೆ ಗುರುಬಲ ಇಲ್ವಲ್ಲ, ಗುರುಗಿಂತನೂ ಶನಿ ಅತ್ಯಂತ ಹೆಚ್ಚು ಫಲ ಕೊಡುವಂಥವ್ನು. ಗುರು ನಿಮ್ ಕರ್ಮವನ್ನು ನೋಡಿ ಕೊಡ್ತಾನೆ, ಶನಿ ಕೊಟ್ರೆ ಮರ್ತೇ ಬಿಡ್ತಾನೆ. ಕೆಲವ್ರು ನೋಡ್ತೀವಲ್ಲ, ಓ ಏನ್ ಸಂಪತ್ತಿದೆಯಪ್ಪ, ಮಿಲಿಯನ್ಸ್ ಬಿಲಿಯನ್ಸ್ ಡಾಲರ್ಸ್ ಅಲ್ಲಿ ದುಡ್ಡು ಇಟ್ಕೊಂಡಿರ್ತಾರೆ, ಅದೆಲ್ಲ ಕೊಡೋನು ಶನಿ. ಹಾಗಾದ್ರೆ ಪ್ರಿಯ ವೀಕ್ಷಕರೇ, ಈಗ ವೃಷಭ ರಾಶಿ ಆಯ್ತು. ಈಗ ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಈಗ ಮಿಥುನ ರಾಶಿಯವರ ಫಲಾನುಫಲ ಹೇಗಿದೆ? ಶನಿ ವಕ್ರ 26 ಜುಲೈ 2026ರಿಂದ 10/12/2026ವರೆಗೂ ಶನಿ ಮೀನ ರಾಶಿಯಲ್ಲಿ ವಕ್ರಿಯಾಗ್ತಾ ಇರೋದ್ರಿಂದ ಮಿಥುನ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ? ಮಿಥುನ ರಾಶಿಯವರಿಗೆ ಅಷ್ಟಮಾಧಿಪತಿ ಭಾಗ್ಯಾಧಿಪತಿಯಾದ ಶನಿ ದಶಮ ಭಾವದಲ್ಲಿ ವಕ್ರಿಯಾಗ್ಬಿಟ್ಟ. ಇವಾಗ ನೀವು ಕೆಲಸ ಮಾಡೋ ಜಾಗ ಭಾರಿ ಒತ್ತಡ, ತಂದೆಗೆ ಕಷ್ಟ ಆಗ್ಬೋದು. ನೀವು ಮಾಡುವಂಥ ಕೆಲಸದಲ್ಲಿ ವೃತ್ತಿಯಲ್ಲಿ ತೃಪ್ತಿ ಇರಲ್ಲ. ನೀವು ಮಾಡೋ ಕೆಲಸದಲ್ಲಿ ಯಾರೋ ಬರ್ತಾರೆ, ಒಂದು 6 ತಿಂಗಳು 3 ತಿಂಗಳು ಕೆಲಸ ಮಾಡ್ತಾರೆ, ನೀವು ಮಾಡೋಂಥ ಆಫೀಸಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಆಗ ಅವ್ರ ಕೆಲಸ ಎಲ್ಲ ಯಾರು ಮಾಡಬೇಕಾಗುತ್ತೆ? ನೀವು ಮಾಡಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ಗುರುಜಿ ಪ್ರಮೋಷನ್ ಆಗಬೇಕಾಗಿತ್ತು, ನನಗಿಂತ ಜೂನಿಯರ್ ಪ್ರಮೋಷನ್ ಆಗಿದೆ, ನನಗಾಗ್ತಾ ಇಲ್ಲ. ಆ ಪ್ರಮೋಷನ್ ಅನ್ನೋದು ನಿಧಾನ ಆಗುತ್ತೆ. ನೀವು ಬಯಸಿದ ಪ್ರಾಜೆಕ್ಟ್ಗಳು, ಯಾವುದೋ ಪ್ರಾಜೆಕ್ಟ್ ಬೇಕು, ಅದು ಸಿಗಕ್ಕೆ ನಿಧಾನ ಆಗುವಂಥದ್ದು. ವಿದೇಶಿ ಕ್ಲೈಂಟ್ಗಳ ಜೊತೆ ಆಡಳಿತಾತ್ಮಕ ತೊಂದರೆಗಳನ್ನ ನೀವು ಮಿಥುನ ರಾಶಿಯವರು ಈ ಸಮಯದಲ್ಲಿ ಅನುಭವಿಸ್ಬೇಕಾಗುತ್ತೆ. ಅಷ್ಟಮಾಧಿಪತಿ ಕೂಡ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ, ಭಾಗ್ಯಾಧಿಪತಿ ಕೂಡ. ತಂದೆಗೆ ಕಷ್ಟ, ಒಳ್ಳೆ ಗುರುಗಳು ಸಿಗಲ್ಲ, ಒಳ್ಳೆ ಮಾರ್ಗದರ್ಶನ ಸಿಗೋದು ಕಷ್ಟ ಆಗುತ್ತೆ. ಪರಿಹಾರ ಏನ್ ಮಾಡ್ಕೋಬೇಕು? ಈಗ ನೀವು ಪ್ರೋಗ್ರೆಸ್ ನಿಧಾನ ಆಗತ್ತೆ, ಅಯ್ಯೋ ಬೇಗ ಆಗ್ತಾ ಇಲ್ವಲ್ಲ ಅಂತೇಳಿ ಯುದ್ಧ ಮಾಡಬೇಡಿ. ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಗ್ರಾಜುಯಲ್ ಗ್ರೋತ್. ಫಾಸ್ಟ್ ಆಗಿ ಇವಾಗ ಗ್ರಾಫ್ ಸ್ಟ್ರೈಟ್ ಲೈನ್ ಹೋಗಲ್ಲ, ನಿಧಾನಕ್ಕೆ ಮೇಲೆ ಹೋಗ್ತೀರಾ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಕಾರ್ಯಕ್ರಮದಲ್ಲಿ ಶನಿ ಶಿಸ್ತಿಗೆ ಬೆಲೆ ಕೊಡ್ತಾನೆ. ನೀವು ಮಾಡುವಂತಹ ಕಾರ್ಯಗಳು ಏನಿದೆಯೋ, ಕೆಲಸಗಳು, ಕರ್ಮಗಳು ಶಿಸ್ತಿನಿಂದ ಮಾಡಿ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜೀವನ ಪಾರದರ್ಶಕವಾಗಿರಲಿ, ಕನ್ನಡಿಯಂತೆ ನಿಮ್ಮ ಜೀವನ ಇರಬೇಕು. ಅದನ್ನ ನೀವು ಕಾಪಾಡ್ಕೊಳ್ತಾ ಹೋದ್ರೆ ಶನಿ ನಿಮಗೆ ನೆಗೆಟಿವ್ ಎಫೆಕ್ಟ್ ಅನ್ನ ಮಿಥುನ ರಾಶಿಯವರಿಗೆ ಶನಿದೇವರು ಕೊಡಲ್ಲ. ಈಗ ಮೇಷ, ವೃಷಭ, ಮಿಥುನ ಆಯ್ತು. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಗೆ ಕರ್ಕಾಟಕ ರಾಶಿ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತ ವಿಚಾರವನ್ನ ತಿಳಿಸ್ತೀನಿ ನೋಡಿ. ಕಟಕ ರಾಶಿ ಜಾತಕರಿಗೆ ಶನಿ 7ನೇ ಮನೆ ಅಧಿಪತಿ, 8ನೇ ಮನೆ ಅಧಿಪತಿಯಾಗಿ 9ನೇ ಮನೆಯಲ್ಲಿ ವಕ್ರಿ ಆಗ್ತಾನೆ. ಎಷ್ಟನೇ ತಾರೀಕಿಂದ ನೋಟ್ ಮಾಡ್ಕೊಳ್ಳಿ, 26 ಜುಲೈ 2026ರಿಂದ 10 ಡಿಸೆಂಬರ್ 2026ವರೆಗೂ ಶನಿ ಯಾವ ರೀತಿ ನಿಮಗೆ ಶನಿ ಮಹಾದಶೆ ನಡೀತಾ ಇದ್ರೆ ನೀವು ನೋಡ್ಲೇಬೇಕು. 7ನೇ ಮನೆ ಅಂದಾಗ ನಿಮ್ಮ ಸಂಗಾತಿ, ರಿಟೇಲ್ ವ್ಯಾಪಾರಗಳು, ಪಾಲುದಾರರ ಜೊತೆ ಬಗೆಹರಿಯದ ಘರ್ಷಣೆಗಳು ಉಂಟಾಗುತ್ತೆ. ಇವಾಗ ಏನು ಸಮಸ್ಯೆ? ನೀವೊಂದು ಹೇಳ್ತೀರಾ, ಗಂಡ ಹೆಂಡತಿ ಬಗ್ಗೆ ಹೇಳ್ತಾನೆ, ಹೆಂಡತಿ ಇನ್ನೊಂದು ಹೇಳ್ತಾಳೆ. ಇದನ್ನ ಜಡ್ಜ್ ಆಗ್ಲಿ, ಒಬ್ಬ ಪೊಲೀಸ್ ಆಫೀಸರ್ ಆಗ್ಲಿ, ಅಥವಾ ಆ ಕುಟುಂಬ ಈ ಕುಟುಂಬ ಇಬ್ಬರ ಜೊತೆ ಸೇರಿಸ್ಬೇಕು ಅಂದ್ರೆ ಅದು ಬಗೆಹರಿಯಕ್ಕೆ ಆಗಲ್ಲ. ಅಂತ ಘರ್ಷಣೆಗಳು ಪಾಲುದಾರಿಕೆ ವ್ಯವಹಾರದಲ್ಲಿ ಇರ್ಬೋದು, ಇಂಟರ್ನ್ಯಾಷನಲ್ ಟ್ರಾವೆಲ್ ಬಗ್ಗೆ ಇರ್ಬೋದು. ಇದು ಈ ಸಮಸ್ಯೆ ಉಂಟಾಗುವ ಸಾಧ್ಯತೆ. ಈ ಸಮಸ್ಯೆಗಳನ್ನ ನೀವು ಇನ್ನು ಮುಂದೆ ಮುಚ್ಚಿಡಕ್ಕಾಗಲ್ಲ. ಎಷ್ಟೋ ಜನ ಹತ್ರ ಆಫೀಸಲ್ಲಿ ಎಲ್ಲ ಇರ್ತೀರಾ, ಅಯ್ಯೋ ಹೆಂಡತಿ ಜೊತೆಗೆ ಜಗಳ ಅಂದ್ರೆ ಏನ್ರಿ ಆಫೀಸಲ್ಲಿ ಏನ್ರಿ ಕಾನ್ಸಂಟ್ರೇಷನ್ ಮಾಡ್ತೀರಾ ಅಂತಾರೆ. ಹೆಂಡತಿ ಗಂಡ ಸರಿ ಇಲ್ಲ ಅಂದ್ರೆ ಸ್ಟಾಫ್ ಜೊತೆಗೆ ಮರ್ಯಾದೆ ಇರಲ್ಲ. ಅದನ್ನೆಲ್ಲ ನೀವು ಯಾರಿಗೂ ತೋರಿಸ್ಕೋಬಾರ್ದು ಅಂತ ನೀವೆಷ್ಟೇ ಇದ್ರೂ ಕೂಡ ಇನ್ನ ಈ ಸಮಸ್ಯೆಯನ್ನ ನೀವು ಜಾಸ್ತಿ ದಿವಸ ಮುಚ್ಚಿಡಕ್ಕಾಗಲ್ಲ. ನೋಟ್ ಮಾಡ್ಕೊಳ್ಳಿ. ಅದು ಏನು ಗಾಳಿ ಅನ್ನೋದು ಎಲ್ಲ ಕಡೆ ಹರಡುತ್ತೆ. ನಿಮ್ಗೀಗ ಅನ್ಸುತ್ತೆ 9ನೇ ಮನೆಯಲ್ಲಿರುವಂತ ಇಷ್ಟು ದಿವಸ ಏನೋ ಒಂಥರ ಅದೃಷ್ಟ ತುಂಬಾ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಿತ್ತು, ಯಾಕೋ ಅದೃಷ್ಟನೇ ಚೆನ್ನಾಗಿಲ್ವೇನೋ, ಅದೃಷ್ಟದ ಫಲನೇ ಸರಿಯಾಗಿ ಫಲ ಸಿಗ್ತಾ ಇಲ್ಲ,
ಪ್ರಯತ್ನ ಮಾಡಿದಕ್ಕೆಲ್ಲ ವಿಳಂಬವಾದ ಅದೃಷ್ಟ. ಅದೃಷ್ಟ ಅಂದ್ರೆ ಸ್ವಲ್ಪ ಪ್ರಯತ್ನ ಮಾಡೋದು ಹೆಚ್ಚು ಲಾಭ ಆಗೋದು. ಯಾಕೋ ವಿಳಂಬ ಆಗ್ತಾ ಇದೆ, ಯಾಕೋ ಅದೃಷ್ಟ ಇದ್ದಕ್ಕಿದ್ದಂಗೆ ನಿಧಾನ ಆಗೋಯ್ತು ಅಂತೇಳಿ ಕರ್ಕಾಟಕ ರಾಶಿಯವರಿಗೆ ಅನ್ಸುತ್ತೆ. ತಂದೆಗೆ ಸ್ವಲ್ಪ ಕಂಟಕಗಳು ಇರುತ್ತೆ. ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕು? ಹಠಾತ್ ಪ್ರಯಾಣಗಳನ್ನ ಮಾಡಬೇಡಿ. ಏನೋ ಅರ್ಜೆಂಟು, ಏನೋ ಸಾವಾಗಿದೆ ಅಂದ್ರೆ ಹೋಗ್ಲೇಬೇಕು. ಸುಮ್ಮನೆ ಟ್ರಾವೆಲ್ ಮಾಡೋದು ಅದು ಬೇಡ. ನೀವು ಬುಕ್ ಮಾಡಿರ್ತೀರ, ಏನೋ ಆಫೀಸ್ ವರ್ಕು, ಕಂಪನಿ ಕೆಲಸ, ಫಾರಿನ್ಗೆ ಹೋಗ್ಬೇಕು ಅಥವಾ ಬೇರೆ ಸ್ಟೇಟ್ಗೆ ಹೋಗ್ಬೇಕು. ಅವಾಗ ಪ್ರಯಾಣದ ವಿವರಗಳು, ಟ್ರೈನಲ್ಲಾದರೂ ಹೋಗ್ತಿರೋ, ಬಸ್ಸಲ್ಲಿ ಹೋಗ್ತಿರೋ, ಫ್ಲೈಟಲ್ಲಿ ಹೋಗ್ತಿರೋ, ಅದನ್ನೆಲ್ಲ ಟಿಕೆಟ್ಗಳನ್ನ ಮರುಪರಿಶೀಲನೆ ಮಾಡಬೇಕು. ಡೇಟು ಯಾವುದೋ ಒಂದು ಫಿಕ್ಸ್ ಮಾಡಿರ್ತೀರ, ಅದು ಈ ತಿಂಗಳು ಬದಲಾವಣೆ ಆಗೋಗ್ಬಿಟ್ಟಿದ್ರೆ ಅದಕ್ಕೆ ಎರಡೆರಡು ಸಲ ಮುಂಚಿತವಾಗಿ ಪರೀಕ್ಷೆ ಮಾಡಬೇಕು. ನಿಮ್ಗೀಗ ಒಳ್ಳೆ ಮಾರ್ಗದರ್ಶನ ಬೇಕಾಗುವಂತ ಸಮಯ. ಶನಿ ವಕ್ರಿಯಾಗಿದ್ದಾನೆ. ಒಳ್ಳೆ ಶಿಕ್ಷಕರು, ನಿಮಗೆ ಒಳ್ಳೆ ಮಾರ್ಗದರ್ಶನ ಕೊಡುವಂಥವ್ರು, ಒಳ್ಳೆ ಆಧ್ಯಾತ್ಮಿಕ ಗುರುಗಳು, ನನ್ನಂತ ಒಳ್ಳೆ ಜ್ಯೋತಿಷಿ ನೀವು ಸಂಪರ್ಕ ಮಾಡ್ಬೋದು. ಅರ್ಥ ಆಯ್ತಾ? ಅದರಿಂದ ನಿಮಗೆ ಒಳ್ಳೆ ಮಾರ್ಗದರ್ಶನ ನನ್ನಿಂದ ನಿಮಗೆ ಸಿಗುತ್ತೆ. ಈಗ ಕರ್ಮ ಮಾಡ್ತಾ ಇದ್ರು, ಯೋಗ ಅಭ್ಯಾಸ, ಕರ್ಮ ಯೋಗಿಗಳಾಗುವಂತಹ ಅಭ್ಯಾಸ ಮಾಡುವಂತಹ ಸಮಯ ಕರ್ಕಾಟಕ ರಾಶಿಯವರಿಗೆ ಆರಂಭ ಆಗ್ತಾ ಇದೆ. ಎಚ್ಚರ. ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ. ಬಹಳ ಸೂಕ್ಷ್ಮ ಮನಸ್ಸುಳ್ಳವರು ನೀವು, ಮತ್ತೆ ಬಹಳ ಚುರುಕು. ಈಗ ಶನಿ ಈ ತರ ಆಗ್ತಿರ್ಬೇಕಾದ್ರೆ ಇವೆಲ್ಲ ಪ್ರಿಕಾಷನ್ಸ್ನ ತಗೊಳ್ಳಿ, ನೀವು ಸುಖವಾಗಿರ್ರಿ. ಇನ್ನ ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ಗುರುಜಿ ನನ್ನ ಭವಿಷ್ಯ ಏನ್ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 5ನೇ ರಾಶಿಗೆ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ 26 ಜುಲೈ 2026ರಿಂದ 10 ಡಿಸೆಂಬರ್ 2026 ಸಿಂಹ ರಾಶಿ ಶನಿ ವಕ್ರಿ ಫಲ. ಸಿಂಹ ರಾಶಿಯವರಿಗೆ ಶನಿ ಸಪ್ತಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಅಷ್ಟಮದಲ್ಲಿ ಅಷ್ಟಮ ಶನಿ ನಡೀತಾ ಇದೆ. ಈಗ ಅಷ್ಟಮ ಶನಿ ವಕ್ರಿ ಆಗ್ಬಿಟ್ಟಿದ್ದಾನೆ. ಶನಿ ಯಾವ ರೀತಿ ಫಲ ಕೊಡ್ಬೋದು ಅಂದಾಗ, ನಿಮ್ಮ ಕರ್ಮಶಕ್ತಿಯನ್ನ ದ್ವಿಗುಣ ಮಾಡ್ಬಿಡ್ತಾನೆ, ಡಬಲ್ ಆಗೋಗುತ್ತೆ. ಎಲ್ಲಾದ್ರೂ ಹಣ ಹೂಡಿಕೆ ಮಾಡ್ಬೇಕಾದ್ರೆ ಸಿಂಹ ರಾಶಿಯವರು ಎಚ್ಚರ. ಊಹೆ ಮಾಡ್ಕೊಂಡು ದುಡ್ಡು ಡಬಲ್ ಆಗ್ಬಿಡತ್ರಿ. ನೋಡಿ, ಇದು ಯಾವ್ದೋ ಸ್ಟಾಕು 1 ವರ್ಷದಲ್ಲಿ 1000% ಜಾಸ್ತಿ ಆಗಿದೆ. ಅದೇ ತರ ರ್ಯಾಲಿ ನೆಕ್ಸ್ಟ್ ಕೊಡ್ಬೇಕಲ್ಲ, ನೀವು ಹಾಕಿದಾಗ ಅಪಾಯಕಾರಿ ಹಣಕಾಸು ಹೂಡಿಕೆಗಳಿಂದ ಎಚ್ಚರ. ಇದು ಸಮಯ ಅಲ್ಲ ಹಣಕಾಸು ಸಡನ್ ಆಗಿ ಹೂಡಿಕೆ ಮಾಡ್ಬಿಟ್ಟು ದುಡ್ಡು ಮಾಡ್ಬಿಡ್ತೀನಿ. ಫ್ಯೂಚರ್ ಅಂಡ್ ಆಪ್ಷನ್, ಆಮೇಲೆ ಜೂಜಾಟ, ಕ್ಯಾಸಿನೋ, ಮ್ಯಾಚ್ ಫಿಕ್ಸಿಂಗ್, ಹಾರ್ಸ್ ರೈಡಿಂಗ್, ಇವೆಲ್ಲ, ಆಮೇಲೆ ಶಾರ್ಟ್ ಟರ್ಮ್ ಟ್ರೇಡಿಂಗ್, ಇವೆಲ್ಲ ಒಳ್ಳೆ ಟೈಮ್. ಇದಕ್ಕೆಲ್ಲ ಟೈಮ್ ಅಲ್ಲ, ಬಹಳ ಎಚ್ಚರ. ಈಗ ನಿಮ್ಮ ಸಂಗಾತಿ, ನೀವು ಪುರುಷ ಜಾತಕರಾಗಿದ್ರೆ ನಿಮ್ಮ ಪತ್ನಿ ಏನಾದ್ರು ದುಡಿತಾ ಇದ್ರೆ, ಅಥವಾ ನೀವು ಸ್ತ್ರೀ ಜಾತಕರಾಗಿ ನಿಮ್ಮ ಪತಿ ದುಡಿತಾ ಇದ್ರೆ, ಆರ್ಥಿಕ ವಿಚಾರದಲ್ಲಿ ಏರುಪೇರು ಆಗ್ಬೋದು, ಆದಾಯದಲ್ಲಿ ಏರುಪೇರು ಆಗ್ಬೋದು. ಗುಪ್ತ ಭಯಗಳು, ಆತಂಕಗಳು ನಿಮಗೆ ಕಾಡುತ್ತೆ. ಕೆಲಸದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು, ಕೆಲವು ಕೆಲಸನೂ ಕಳ್ಕೋಬಹುದು. ಆಳವಾದ ಸಂಶೋಧನೆ ನಿಮಗೀಗ ಉತ್ತಮ ಸಮಯ. ಶನಿ ಜಲರಾಶಿಯಲ್ಲಿದ್ದು ನಿಮ್ಮ ದ್ವಾದಶ ರಾಶಿ ಕೂಡ ಜಲರಾಶಿಯಾಗಿರೋದ್ರಿಂದ ಈಗ ದೈವ ಚಿಂತನೆಗಳು, ಮೋಕ್ಷ ಚಿಂತನೆಗಳು, ಪರಮಾತ್ಮನ ಈ ಶಿವನ ನೆನಪು, ತುಂಬ ಆಳವಾಗಿ ರಿಸರ್ಚ್ ಮಾಡುವಂಥದ್ದು, PhD ಮಾಡೋರು, ಆಮೇಲೆ ಸೈಂಟಿಸ್ಟ್ಗಳು, ಅಂಥವ್ರಿಗೆ ಉತ್ತಮವಾದಂತಹ ಸಮಯ ಸಿಂಹರಾಶಿಯವರಿಗೆ. ಸಿಂಹರಾಶಿಯವ್ರು ನೋಟ್ ಮಾಡ್ಕೊಳ್ಳಿ. ಶನಿ 26/7/2026ರಿಂದ 10 ಡಿಸೆಂಬರ್ 2026 ಶನಿ ವಕ್ರಿ ಫಲವನ್ನ ನಾನು ನಿಮಗೆ ತಿಳಿಸಿದ್ದೀನಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 5 ರಾಶಿಗಳಾಯಿತು. ರಾಶಿ ಚಕ್ರದಲ್ಲಿ 6ನೇ ರಾಶಿಗೆ ಕನ್ಯಾ ರಾಶಿ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಶನಿ ವಕ್ರಿ ಫಲ ಹೇಗಿರುತ್ತೆ? ಈಗ ಶನಿ ನಿಮಗೆ ವಕ್ರಿ ಆಗ್ತಿರೋದು 7ನೇ ಮನೆಯಲ್ಲಿ. 5 ಮತ್ತು 6ನೇ ಮನೆ ಅಧಿಪತಿ ಎಲ್ಲಿ ಮೂವ್ ಆಗ್ತಾ ಇದ್ದಾನೆ? ಶನಿ
ಒಂದು ನಿಮಿಷ ಫೋನ್ ಸೈಲೆಂಟ್ ಆಗಿರ್ತೀನಿ. ಈಗ ಶನಿ ಕನ್ಯಾ ರಾಶಿಯವರಿಗೆ ನಿಮಗೆಲ್ಲ ಭವಿಷ್ಯ ತಿಳಿಸ್ಬಿಡ್ತೀನಲ್ಲ ಅಂತ ಫೋನ್ ಬಂದ್ಬಿಡ್ತು. ನೀವೆಲ್ಲ ಭಾಳ ಹುಷಾರಲ್ಲ. ಕನ್ಯಾ ರಾಶಿಯವರು ಅಂದರೆ ರಾಶ್ಯಾಧಿಪತಿ ಯಾರು? ಬುಧ. ಹೇಳಿದ ತಕ್ಷಣ ತಿಳ್ಕೊಂಬಿಡ್ತೀರಾ, ಪರಿಹಾರಗಳು ಮಾಡ್ಕೊಂಡ್ಬಿಡ್ತೀರಾ. ನನ್ನ ಫೋನು ಸೈಲೆಂಟ್ ಆಗಿರೋದು ಮರ್ತೋದೆ, ಬೇಜಾರು ಮಾಡ್ಕೊಬೇಡಿ. ಈಗ 7ನೇ ಮನೆಯಲ್ಲಿ ಶನಿ ಸಂಚಾರ ಆಗಿ ನೇರವಾಗಿ ನಿಮ್ಮ ಚಂದ್ರನ ನೋಡೋದ್ರಿಂದ ನಿಮ್ಮ ತಾಯಿಗೆ ಮನಸ್ಸಿಗೆ ಒತ್ತಡ. ನೀವು ಕೂಡ ಎಲ್ಲ ವಿಷಯಗಳನ್ನ ಓವರ್ ಥಿಂಕ್ ಮಾಡ್ತೀರಾ. ಯಾವಾಗಲೂ ಕೂಡ ಜಾಸ್ತಿ ಯೋಚನೆ ಮಾಡಬಾರ್ದು. ಮೆಂಟಲ್ ಪ್ರೆಷರ್ ಜಾಸ್ತಿ ಹಾಕೋಬೇಡಿ. ಸಂಬಂಧಗಳ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು, ವಿವಾಹದ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋದು, ಮದುವೆ ಆಗಬೇಕು ಅಂದರೆ ಒತ್ತಡಗಳು ಜಾಸ್ತಿ ಆಗುವುದು, ಅಥವಾ ಪರೀಕ್ಷೆಗಳು, ಮದುವೆ ಆಗಬೇಕು ಅಂದರೆ ಪರೀಕ್ಷೆಗಳು ಸ್ಟಾರ್ಟ್ ಆಗುತ್ತೆ. ನಿಮಗೆ ಹೆಣ್ಣು ಹುಡುಕ್ಬೇಕು ಅಥವಾ ವರ ಹುಡುಕ್ಬೇಕು, ಅವರೆಲ್ಲ ಕೇಳೋ ಪ್ರಶ್ನೆಗಳು, ಅವೆಲ್ಲ ನಿಮ್ಗೇನಾಗುತ್ತೆ, ಬಿರುಕುಗಳನ್ನು ಎದುರಿಸ್ಬೇಕಾಗುತ್ತೆ. ಈಗ ನಿಮಗೆ ವಿವಾಹ ಆಗಬೇಕು ಅಂದರೆ ವಿವಾಹ ವಿಳಂಬ ಆಗ್ಬಿಡುತ್ತೆ. ಶನಿ ವಿವಾಹನ ವಿಳಂಬ ಮಾಡ್ತಾನೆ. ಯಾಕಂದ್ರೆ ಶನಿ ವೈರಾಗ್ಯಕ್ಕೆ ಕಾರಕ ಗ್ರಹ. ಸಣ್ಣ ಪುಟ್ಟ ವಾದ ವಿವಾದಗಳು, ವಿವಾಹ ಆಗಿದ್ರೆ ಪತಿ ಪತ್ನಿಯಲ್ಲಿ ವಾದ ವಿವಾದಗಳು ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ವ್ಯಾಪಾರ, ಪಾಲುದಾರಿಕೆ ವ್ಯಾಪಾರ ಇರ್ಬೋದು, ಅಲ್ಲಿ ಒಪ್ಪಂದ, ಅಲ್ಲಿ ಏನಾಗುತ್ತೆ, ಅಲ್ಲೂ ಏರುಪೇರುಗಳು. ಅಲ್ಲಿ ನಿಯಮಗಳನ್ನ ನೀವು ಪರಿಶೀಲಿಸಬೇಕು. ಏನ್ ನಿಯಮ ಇದೆ, ನಾನು ಅವರು ಏನು ನಾವು ಅಗ್ರಿಮೆಂಟ್ ಸೈನ್ ಹಾಕಿದ್ದೀವಿ. ಬಿಸ್ನೆಸ್ ಪಾರ್ಟ್ನರ್ಸ್, ಅವ್ರ ಜೊತೆಗೆ ವಿವಾದ ಆಗ್ಬೋದು. ನಿಮ್ಗೆ ಯಾರು ಮುಖ್ಯವಾದಂಥ ಕ್ಲೈಂಟ್ಸ್ ಇದ್ದಾರೆ, ಕೆಲಸ ಮಾಡ್ತೀರಾ ಒಳ್ಳೊಳ್ಳೆ ಸಾಫ್ಟ್ವೇರ್ ಅಲ್ಲಿ ಕ್ಲೈಂಟ್ಸ್ ಇದ್ದಾರೆ ಬೇರೆ ಬೇರೆ ದೇಶದವರು, ಅವ್ರ ಜೊತೆಗೆ ಅವ್ರದ್ದೇ ಓನ್ ಲಿಮಿಟೇಷನ್ಸ್ ಇರುತ್ತೆ. ಅವಾಗ ನಿಮಗೆ ತೊಂದರೆ ಆಗುತ್ತೆ. ನೀವೇನು ಅನ್ಕೊಂತೀರಾ ಅಂದರೆ, ನಿಮ್ಗೇನೇ ಒಂದು ಈ ಟೈಮಲ್ಲಿ ಶನಿ 7ನೇ ಮನೇಲಿದ್ದಾಗ ನೀವು ವಿವಾಹ ಆಗಿರ್ತೀರಾ, ನಿಮ್ಮ ಹೆಂಡ್ತಿ ಪುರುಷರಾಗಿದ್ದರೆ ನನ್ನ ಹೆಂಡ್ತಿಗೆ ಎಲ್ಲ ಗೊತ್ತು ಬಿಡು ಅಂತ ಏನು ಹೇಳಲ್ಲ. ನೀವು ಸ್ತ್ರೀ ಜಾತಕರಾಗಿದ್ರೆ ನನ್ನ ಕಷ್ಟ ಇಲ್ಲ, ನನ್ನ ಗಂಡು ಗೊತ್ತಿಲ್ವಾ ಅಂತ ಅನ್ಕೊಂಡ್ಬಿಡ್ತೀರಾ. ಹಂಗಿರಬಾರ್ದು. ನಿಮ್ಮ ಸಂಗಾತಿಗೆ ನೀವು ಏನು ಯೋಚಿಸ್ತಾ ಇದ್ದೀರಾ, ಹಣಕಾಸಿನ ವಿಷಯ ಇರ್ಬೋದು, ಭವಿಷ್ಯದ ಜವಾಬ್ದಾರಿಗಳನ್ನಿರ್ಬೋದು, ಸ್ಪಷ್ಟವಾಗಿ ಚರ್ಚಿಸ್ಬೇಕು. ಇಲ್ಲ ಅಂದರೆ ವಿವಾದ ಸ್ಟಾರ್ಟ್ ಆಗುತ್ತೆ. ಪರಿಹಾರ ಏನು ಮಾಡ್ಕೋಬೇಕು ರುಚಿ? ಕನ್ಯಾ ರಾಶಿಯವರು ಅಂದರೆ ಸೇವೆ ಮಾಡ್ಬೇಕು. ನೀವು ಎಷ್ಟೆಷ್ಟು ಸೇವೆ ಮಾಡ್ತಾ ಹೋಗ್ತೀರ, ಸೇವೆ ನೀವು ಎಷ್ಟೆಷ್ಟು ಮಾಡ್ತಾ ಹೋಗ್ತೀರಿ ಅಷ್ಟು ಶನಿ ಪ್ರಸನ್ನ ಆಗ್ತಾನೆ. ಎಳ್ಳೆಣ್ಣೆನ ಅರಳಿ ವೃಕ್ಷದ ಕೆಳಗಡೆ ದೀಪ ಹಚ್ಚಿ ಒಳ್ಳೇದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಿಮ್ಮ ಭವಿಷ್ಯ ಏನು ಹೇಳ್ತೀನಿ ಅಂತ. ರಾಶಿ ಚಕ್ರದಲ್ಲಿ 7ನೇ ರಾಶಿಗೆ ತುಲಾ ರಾಶಿ. ಹಾಗಾದ್ರೆ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ತುಲಾ ರಾಶಿ ಜಾತಕರು ರಾಶಿ ಚಕ್ರದಲ್ಲಿ 7ನೇ ರಾಶಿ. ನಿಮಗೆ ಶನಿ ಯೋಗಕಾರಕ 4 ಮತ್ತು 5ನೇ ಅಧಿಪತಿ 6ನೇ ಮನೆಯಲ್ಲಿ ವಕ್ರಿಯಾಗ್ಬಿಡ್ತಾನೆ. ನಿಮ್ಗೇನಾಗುತ್ತೆ, 6ನೇ ಮನೆ ಅಂದರೆ ಅದು ಸೇವಾ ಕ್ಷೇತ್ರ, ಅದನ್ನು ಕೂಡ ಕೆಲಸದ ಜಾಗ ಅಂತೀವಿ. ಆಗ ನಿಮ್ಗೇನಾಗುತ್ತೆ, ಕೆಲಸದ ಹೊರೆ ಜಾಸ್ತಿ ಆಗೋದು. ಇವಾಗ ಯಾರಾದರೂ ಅಪೂರ್ಣವಾಗಿ ಬಿಟ್ಟ ಕೆಲಸಗಳನ್ನ ನೀವು ಪೂರ್ಣಗೊಳಿಸಬೇಕಾಗುತ್ತೆ. ತುಲಾ ರಾಶಿಯವರು ಕೆಲಸ ಅವಾಗ ಜಾಸ್ತಿ ಆಗುತ್ತಲ್ವಾ, ಇನ್ನೊಬ್ರು ಯಾರೋ ಅರ್ಧಂಬರ್ಧ ಮಾಡಿಬಿಟ್ಟು ಹೋಗಿರ್ತಾರೆ, ನೀವು ಅದನ್ನು ಪೂರ್ಣ ಮಾಡಬೇಕಲ್ಲ. ದೈನಂದಿಕ ವೇಳಾಪಟ್ಟಿ ನಂಬಲಾಗದಷ್ಟು ಕಷ್ಟ ಆಗುವಂತ ಸಾಧ್ಯತೆ. ಟೈಮೇ ಸಾಕಾಗಲ್ಲ, ಅಷ್ಟು ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ಶನಿ 4ನೇ ಮನೆ ಅಧಿಪತಿ. ನಿಮಗೆ ಏನಾಗುತ್ತೆ, ಮನೆ ರಿಪೇರಿ ಮಾಡಿಸ್ಬೇಕು, ಟೈಮ್ ಇಲ್ಲ. ಮನೇಲಿ ಏನೋ ವಯಸ್ಸಾದ ಕುಟುಂಬ ಸದಸ್ಯರಿದ್ರೆ ಅವ್ರು ನೋಡ್ಕೋಬೇಕಾದಂತಹ ಕರ್ತವ್ಯ ನಿಮ್ಮ ಮೇಲೆ ಬರ್ಬೋದು. ಅಧೀನ ಅಧಿಕಾರಿಗಳು, ಸಹೋದ್ಯೋಗಿಗಳು, ಅವ್ರ ಬಗ್ಗೆ ತಪ್ಪು ತಿಳುವಳಿಕೆ. ಇವಾಗ ನೀವು ಆಫೀಸರ್ಸ್, IAS, KS, ನಿಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ ಅಲ್ವಾ. ಇವಾಗ ನೀವೇ ಒಂದು ಕ್ಲಾರ್ಕ್ ಆಗಿರ್ತೀರ, ನಿಮ್ಮ ಕೆಳಗಡೆ ಇನ್ನೊಬ್ರು ಯಾರೋ 2nd ಗ್ರೇಡ್ ಕ್ಲಾರ್ಕ್ ಇರ್ತಾರೆ, ಸಹೋದ್ಯೋಗಿಗಳು ಆಗಿರ್ಬೋದು, ಸಮದಲ್ಲಿ ಕೆಲಸ ಮಾಡೋರು.
ಅವ್ರ ಬಗ್ಗೆ ಎಲ್ಲ ತಪ್ಪು ತಿಳುವಳಿಕೆ, ಆಫೀಸಲ್ಲೆಲ್ಲ ಏನಾಗ್ಬೋದು, ಗಾಸಿಪ್ ಸ್ಟಾರ್ಟ್ ಆಗ್ಬೋದು. ಈಗ 5 ತಿಂಗಳು, 4.5 ತಿಂಗಳು ಅಟ್ಲೀಸ್ಟ್ ಯಾವುದೇ ಸಾಲ ಮಾಡಬೇಡಿ, ಸಾಲ ಅವಾಯ್ಡ್ ಮಾಡಿ. ಅಂತಿಮ ಕೋರ್ಟ್ ತೀರ್ಪುಗಳು ನಿಮ್ದು ಏನು ಬರಬೇಕು ಅದು ನಿಧಾನ ಆಗ್ಬೋದು. ನಿಧಾನ ಆದರೂ ಕೊನೆಯಲ್ಲಿ ನಿಮಗೆ ವಿಜಯ ಆಗುತ್ತೆ, ಅದು ಶುಭ ಸುದ್ದಿ. ಏನಾದರೂ ಹಳೆಯ ಆರೋಗ್ಯ ಸಮಸ್ಯೆಗಳಿದ್ರೆ ಅದು ಮತ್ತೆ ಉಲ್ಬಣ ಆಗುತ್ತೆ. ಬೆನ್ನು ನೋವು, ಕರುಳು ತೊಂದರೆಗಳು, ಜೀರ್ಣಶಕ್ತಿ ತೊಂದರೆ, ಪಾದಗಳಿಗೆ ಸಂಬಂಧಿಸಿದ ಕಾಯಿಲೆಗಳು ಮತ್ತೆ ಉಲ್ಬಣಗೊಳ್ಳುವಂತಹ ಸಾಧ್ಯತೆ ಇದೆ. ತುಲಾ ರಾಶಿ ಜಾತಕರು ಎಚ್ಚರ. ಪರಿಹಾರ ಏನು ಮಾಡ್ಕೋಬೇಕು, ಯಾವುದೇ ಹೊಸ ವಿವಾದವನ್ನ ನಿಮ್ಮ ತಲೆ ಮೇಲೆ ಎಳ್ಕೋಬೇಡಿ. ಎಲ್ಲಾದರೂ ಹೋಗಿ ಏನೋ ನಡೀತಾ ಇರುತ್ತೆ ಗಲಾಟೆಗಳು, ಅಲ್ಲೋಗಿ ಏನೋ ಬಗೆಹರಿಸ್ತೀನಿ ಅಂತ ಹೋಗಿ ನೀವು ಸೇರ್ಕೋಬೇಡಿ. ನೀರಲ್ಲಿ ಬಿದ್ದುಬಿಟ್ಟಿರ್ತಾರೆ, ಅವ್ರನ್ನ ರಕ್ಷಣೆ ಮಾಡೋದು ನಮ್ಮ ಕೆಲಸ. ಹಂಗಂತ ನಾವೇ ಮುಳುಗೋಗೋದಲ್ಲ, ಅದು ಸರಿಯಲ್ಲ. ಯಾವುದೇ ತೆರಿಗೆ, ಟ್ಯಾಕ್ಸು ಏನೇ ಇರಲಿ ಅದನ್ನು ಮೊದಲೇ ಕಟ್ಬಿಡಿ. ಮಲಗುವ ಸಮಯ ಇವನ್ನೆಲ್ಲ ಸರಿಯಾದ ಸಮಯಕ್ಕೆ ಮಲಗಿ ವ್ಯಾಯಾಮಗಳನ್ನ ಮಾಡ್ತಾ ಹೋಗಿ. ಆಗ ಶಿಸ್ತಿನಿಂದ ನೀವು ಜೀವನ ಮಾಡಿದ್ರೆ ಶನಿಯ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿಗೆ ವೃಶ್ಚಿಕ ರಾಶಿ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಶನಿ ಮಹಾತ್ಮ ಹೇಗೆ ಫಲ? ಈಗ ಶನಿ ಮಹಾತ್ಮ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ನಡೀತಾ ಇದೆ. ನಿಮಗೆ 3, 4ನೇ ಅಧಿಪತಿ 5ನೇ ಮನೆಯಲ್ಲಿ ವಕ್ರಿಯಾಗ್ಬಿಟ್ಟಿದ್ದಾನೆ. ಎಷ್ಟನೇ ತಾರೀಕಿಂದ ನೋಟ್ ಮಾಡಿದಿರಲ್ಲ, 26/7/2026ರಿಂದ 10 ಡಿಸೆಂಬರ್ 2026ವರೆಗೂ ವೃಶ್ಚಿಕ ರಾಶಿಯವರಿಗೆ ಹೇಗೆ ಫಲ ಅನುಫಲ. ನೀವು ಪ್ರೀತಿ, ಎಲ್ಲರ ಜೀವನದಲ್ಲೂ ಪ್ರೀತಿ ಅನ್ನೋದು ಇದ್ದೇ ಇರುತ್ತಲ್ವಾ. ಪ್ರೀತಿ ಇಲ್ಲದೆ ಇರೋರು ಯಾರನ್ನಿದ್ದಾರ? ಪ್ರತಿಯೊಬ್ಬರೂ ಕೂಡ ಕೆಲವರು ಮನುಷ್ಯರನ್ನ ಪ್ರೀತಿಸ್ತಾರೆ, ಕೆಲವರು ಭಗವಂತನನ್ನ ಪ್ರೀತಿಸ್ತಾರೆ, ಕೆಲವರು ಪ್ರಕೃತಿಯನ್ನ, ಸೌಂದರ್ಯವನ್ನ ಪ್ರೀತಿಸ್ತಾರೆ. ಈ ಪ್ರಣಯ, ಲವ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಯಾರನ್ನಾದ್ರೂ ಪ್ರೀತಿಸ್ಬಿಟ್ಟಿರ್ತೀರ. ಪುರುಷರಾಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಅವ್ರು ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಈಗ ಶನಿ 5ನೇ ಮನೆಗೆ ಬಂದ ತಕ್ಷಣ ಮತ್ತೆ ಅವ್ರು ನಿಮ್ಮ ಜೀವನದಲ್ಲಿ ವಾಪಸ್ ಬರಂಗ್ ಮಾಡ್ತಾನೆ. ನಿಮ್ಮ ಹಿಂದಿನ ಪಾಲುದಾರರು ಮತ್ತೆ ನಿಮ್ಮ ಜೀವನದಲ್ಲಿ ಕಾಣಿಸ್ಕೋಬಹುದು. ಇವಾಗ ವಿವಾಹ ಆಗೋಗ್ಬಿಟ್ಟಿರುತ್ತೆ, ಮತ್ತೆ ಹಳೆ ಪ್ರಿಯತಮ ಬಂದ್ಬಿಟ್ರೆ ಅಥವಾ ಪ್ರಿಯತಮೆ ಬಂದ್ಬಿಟ್ರೆ ಅವಾಗ ತೊಂದರೆ ಆಗ್ಬೋದು ಕೆಲವ್ರ ಜೀವನದಲ್ಲಿ. ಮತ್ತೆ ಶನಿ ಅವ್ರನ್ನ ತರ್ತಾನೆ ನಿಮ್ಮ ಜೀವನದಲ್ಲಿ. ಇವಾಗ ಕೆಲವರು ಈ ಜೀವನದಲ್ಲಿ ಏನಾಗುತ್ತೆ, ಫಸ್ಟ್ ಗಂಡ ಡೈವರ್ಸ್ ಆಗಿ 2ನೇ ಗಂಡ ಮದುವೆ ಆಗಿರ್ತಾರೆ ಹೆಣ್ಮಕ್ಳು. ಸ್ತ್ರೀಯರು, ಪುರುಷರು ಅಷ್ಟೇ, ಫಸ್ಟ್ ಹೆಂಡತಿ ಬಿಟ್ಟಿರ್ತಾರೆ, 2ನೇ ಹೆಂಡತಿ ಮದುವೆ ಆಗಿರ್ತಾರೆ. ಫಸ್ಟ್ ಮತ್ತೆ ಬಂದ್ಬಿಟ್ರೆ ನಿಮ್ಮ ಹೆಚ್ಚಿನ ಸಮಯ ಅದಕ್ಕೆ ಏನ್ ಮಾಡಬೇಕು ಈ ಟೈಮಲ್ಲಿ ಅಂದ್ರೆ ಭ್ರಮೆ, ಪ್ರೀತಿಗಳು ಬಿಟ್ಟೋಗುತ್ತೆ. ಭ್ರಮೆ, ಯಾರೋ ಮನಸ್ಸಲ್ಲಿ ಇವ್ರು ಸಿಗ್ತಾರೆ, ಇವ್ರು ಪ್ರೀತಿಸ್ತಿದ್ದೀನಿ, ಇವೆಲ್ಲ ಭ್ರಮೆ ಹೊರಟೋಗುತ್ತೆ. ಆಕ್ಚುಲ್ ನಿಮ್ಮನ್ನ ಯಾರು ಪ್ರೀತಿಸ್ತಾರೋ ಅವ್ರು ನಿಮ್ಮ ಮುಂದೆನೂ ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈಗ ನಿಮ್ಗೇನೋ ಮಕ್ಕಳಿದ್ರೆ, ಈಗ ಮಕ್ಕಳು ನಿಮ್ಮಿಂದ ಏನ್ ಬಯಸ್ತಾರೆ ಅಂದ್ರೆ ನೀವು ಹೆಚ್ಚು ಸಮಯ ಅವ್ರ ಜೊತೆಗೆ ಕಳಿಬೇಕು. ಶಿಸ್ತಿನಿಂದ, ಪ್ರೀತಿಯಿಂದ ಮಕ್ಕಳ ಜೊತೆಗೆ ನೀವು ಸಮಯವನ್ನು ಕಳೀತಾ ಹೋಗ್ಬೇಕು. ವಿದ್ಯಾರ್ಥಿಗಳಿಗೆ ಏನ್ ಬೇಕು, ಏಕಾಗ್ರತೆ ಬೇಕಾಗುತ್ತೆ ಈ ಟೈಮಲ್ಲಿ. ನೀವು ಓದುವಂತಹ ರೀತಿಯನ್ನ, ಅಭ್ಯಾಸವನ್ನ ಬದಲಾಯಿಸಿಕೊಳ್ಳುವಂತಹ ಸಮಯ. ಹಾಗಾದ್ರೆ ವೃಶ್ಚಿಕ ರಾಶಿಯವರು ಈಗ ಏನು ಪರಿಹಾರ ಮಾಡ್ಕೋಬೇಕು? ಹಣಕಾಸಿನ ಊಹಾಪೋಹಗಳು ಅಂದ್ರೆ ಜೂಜಾಟ, ಕ್ಯಾಸಿನೋ, ಸಡನ್ ಆಗಿ ಶೇರ್ಗಳಲ್ಲಿ ದುಡ್ಡು ಹಾಕಿ, ಕೆಲವರೆಲ್ಲ ಹೇಳ್ತಾರೆ ನಿಮ್ಗೆ 20% ಕೊಡ್ತೀನಿ, 25% ಬಡ್ಡಿ ಕೊಡ್ತೀನಿ ಅಂದ ತಕ್ಷಣ ಬ್ಯಾಂಕಲ್ಲಿ ಕೊಡೋದು 6.5-7% ಯಾಕೆ ಅಂತೇಳಿ ದುರಾಸೆಗೆ ಹಾಕಿದ್ರೆ ದುಡ್ಡು ಕಳ್ಕೊಳ್ಳುವಂಥದ್ದು. ಹಠಾತ್ ಪ್ರವೃತ್ತಿಗಳು, ಷೇರು ಮಾರುಕಟ್ಟೆ ಲಾಂಗ್ ಟೈಮ್ ಆದರೆ ಪರವಾಗಿಲ್ಲ, ಶಾರ್ಟ್ ಟೈಮಲ್ಲಿ ಮಾರುಕಟ್ಟೆಯಲ್ಲಿ ಎಂಟ್ರಿ ಆಗೋದು ಸಂಪೂರ್ಣವಾಗಿ ಈಗ ತಪ್ಪಿಸ್ಬೇಕು. ಈಗ ನೀವೇನು ಪರಿಹಾರ ಮಾಡ್ಕೋಬೇಕು, ಇವೆಲ್ಲ ನಾನು ಹೇಳಿದಂಥದ್ದೆಲ್ಲ ಪಾಲನೆ ಮಾಡಬೇಕು. ಆ ಜೊತೆಗೆ ರೋಗಿಗೆ ಪಾಲನೆ, ಸೇವೆಯನ್ನು ಮಾಡ್ತಾ ಹೋಗಿ ಶನಿ ನೆಗೆಟಿವ್ ಎಫೆಕ್ಟನ್ನು ನಿಮಗೆ ಕಮ್ಮಿ ಮಾಡ್ತಾನೆ. ಇನ್ನು ಪ್ರಿಯ ವೀಕ್ಷಕರೇ, ನಾನೀಗ ಒಟ್ಟು 8 ರಾಶಿಗಳನ್ನು ತಿಳಿಸಿದ್ದೀನಿ. ರಾಶಿ ಚಕ್ರದಲ್ಲಿ 9ನೇ ರಾಶಿಗೆ ಧನಸ್ಸು ರಾಶಿ.
ಈಗ ಧನಸ್ಸು ರಾಶಿಯವರಿಗೆ 2 ಮತ್ತೆ 3ನೇ ಮನೆ ಅಧಿಪತಿಯಾದಂತಹ ಶನಿ 4ನೇ ಮನೆಯಲ್ಲಿ ವಕ್ರಿ ಆಗ್ತಾ ಇದ್ದಾನೆ. ಇವಾಗ ನಿಮ್ಗೇನಾಗತ್ತೆ, ಮನೆ ದುರಸ್ತಿ ಮಾಡಿಸ್ಬೇಕು, ಮನೇನ ರಿನೋವೇಷನ್ ಮಾಡಿಸ್ಬೇಕು, ಅದನ್ನ ನವೀಕರಣ ಮಾಡುವಂಥದ್ದು, ಹಳೆ ಮನೇನ ಹೊಸದಾಗಿ ಮಾಡುವಂಥದ್ದು, ಅಥವಾ ಮನೇಲಿ ಏನೋ ಒಂದು ತೊಂದರೆಗಳು, ಹಳ್ಳಿಗಳಿದೇನೋ ಮನೆಯಲ್ಲಿ ಮಳೆ ಬಂದರೆ ನೀರು ಸೋರುವಂಥದ್ದು, ಅಥವಾ ವಾಹನಗಳು ಇದ್ದಕ್ಕಿದ್ದಂಗೆ ಏನಾದ್ರು ಒಂದು ಕಳ್ತನ ಆಗ್ಬಿಡ್ಬೋದು, ಅಥವಾ ಏನೋ ಒಂದು ಸಮಸ್ಯೆ ತಂದು ಕೊಟ್ಬಿಡ್ಬೋದು. ಇದಕ್ಕೆಲ್ಲ ಏನು ಬೇಕಾಗುತ್ತೆ ಅವಾಗ? ಹಣದ ಅಗತ್ಯತೆ ಬೇಕಾಗುತ್ತೆ. ಈಗ ಸಿಟಿಗಳಲ್ಲೆಲ್ಲ ಮೋಲ್ಡ್ ಮನೆ ಏನಾದರೂ ಒಂದು ಕಡೆ ಸೋರ್ತಾ ಇದೆ, ಗೋಡೆ ಎಲ್ಲ ನೆನೀತಾ ಇದೆ ಅಂದರೆ ರಿನೋವೇಷನ್ ಮಾಡಲೇಬೇಕು. ಆ ಥರ ಪರಿಸ್ಥಿತಿ ಬರ್ಬೋದು. ನಿಮ್ಮ ತಾಯಿ ಆರೋಗ್ಯದಲ್ಲಿ ಸೂಕ್ಷ್ಮ ಹಂತ ತಲುಪ್ಬೋದು. ನಿಮ್ಮ ಆಸ್ತಿ ರಿಯಲ್ ಎಸ್ಟೇಟ್ ಖರೀದಿಸಲು, ಮಾರಾಟ ಮಾಡಲು, ಬಾಡಿಗೆ ನೀಡಲು ವಿಳಂಬ ಆಗುತ್ತೆ. ಮನೆ ಬಾಡಿಗೆ ಕೊಡಬೇಕು, ವಿಳಂಬ. ಮನೆ ಕೊಂಡ್ಕೋಬೇಕು, ನಿಧಾನ. ಭೂಮಿ ತಗೋಬೇಕು, ರಿಯಲ್ ಎಸ್ಟೇಟ್, ಇವರೆಲ್ಲರಿಗೂ ಸ್ವಲ್ಪ ನಿಧಾನ ಆಗುತ್ತೆ. ಇವಾಗ ಕಾನೂನು ಮುದ್ರಣ ಅಂತೀವಿ, ಅಗ್ರಿಮೆಂಟ್ಗಳು, ಸ್ಟ್ಯಾಂಪ್ ಪೇಪರ್ಗಳು, ಅಲ್ಲೆಲ್ಲ ಸೈನ್ ಹಾಕ್ಬೇಕಾದ್ರೆ 2 ಸಲ ಪರಿಶೀಲನೆಯನ್ನು ನೀವು ಧನಸ್ಸು ರಾಶಿ ಜಾತಕರು ಮಾಡ್ಕೋಬೇಕು. ಮಾನಸಿಕ ಹಿಂಸೆಯಿಂದ ಗೃಹ ವಿರಹ ಉಂಟಾಗಬಹುದು. ಮನೇಲಿ ಯಾವಾಗಲೂ ಕಾಟ, ಹಿಂಸೆ ಆಗ್ತಿದ್ರೆ ಮನೇನೇ ಬೇಡಪ್ಪ ಸವಾಸ ಅನ್ನುವಂಥ ಪರಿಸ್ಥಿತಿ ಕೂಡ ಉಂಟಾಗುವ ಸಾಧ್ಯತೆ ಇದೆ. ಹಾಗಾದರೆ ಪರಿಹಾರ ಏನು ಮಾಡಬೇಕು? ಸಂಬಂಧಿಕರ ಜೊತೆಗೆ ತಾಳ್ಮೆಯಿಂದ ಇರಿ. ವೃತ್ತಿನಲ್ಲಿ ಆಗುವಂಥ ಟೆನ್ಷನ್ಸು, ಒತ್ತಡಗಳನ್ನ ಅದನ್ನು ಮನೆಗೆ ತರಬೇಡಿ. ಇವೆರಡನ್ನ ನೀವು ಪರಿಹಾರ ಮಾಡ್ಕೋಬೇಕು. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಹಾಗಾದ್ರೆ ಮಕರ ರಾಶಿಯವರಿಗೆ ರಾಶ್ಯಾಧಿಪತಿ ಶನಿ, ಧನಾಧಿಪತಿ ಶನಿ, 3ನೇ ಮನೆ ಸಾಡೆ ಸಾತಿ ಮುಗಿದೋಗಿದೆ. ಆದ್ರೂ ನಮ್ಗೆ ಒಳ್ಳೇದಾಗ್ತಲ್ಲ. ಮಕರ ರಾಶಿಯವರಿಗೆ ಗುರುಬಲ ಇದೆ ಅಂತೀರಾ? ಗುರುಜಿ ನಿಮ್ ಜಾತಕನೇ ತೋರ್ಸಲ್ವಲ್ಲ, ಶನಿ ನಿಧಾನ ಅಲ್ವಾ? ನಿಮ್ ಜಾತಕ ತೋರ್ಸಕ್ಕೂ ನಿಧಾನ ಅನ್ಸುತ್ತೆ. ಈಗ ಶನಿ ವಕ್ರಿ ಆಗ್ಬಿಟ್ಟಿದ್ದಾನೆ 3ನೇ ಮನೆಯಲ್ಲಿ. ಯಾವ ರೀತಿ ಫಲಾನುಫಲ ಮಕರ ರಾಶಿಯಲ್ಲಿ ಬರುತ್ತೆ ಅಂದಾಗ, ಸಣ್ಣ ಪ್ರಮಾಣದಲ್ಲಿ ವಿಳಂಬ. ಅಂದ್ರೆ ಏನೀಗ ಮಾರ್ಕೆಟಿಂಗ್ ಅಂತೇಳಿ ವ್ಯಾಪಾರ ಮಾಡಕ್ಕೆ ಪ್ರವಾಸಗಳು ಮಾಡ್ತೀರಾ. ಕೆಲವರು ತರಕಾರಿ ವ್ಯಾಪಾರ, ರೋಡ್ ರಸ್ತೆ ಬೀದಿ ವ್ಯಾಪಾರಗಳು ಅವೆಲ್ಲ ಸ್ಥಗಿತ ಆಗ್ಬೋದು. ದೈನಂದಿನ ಪ್ರಯಾಣಗಳಲ್ಲಿ ನಿಮಗೆ 2 ಪಟ್ಟು ಶ್ರಮ ಆಗುತ್ತೆ, 2 ಪಟ್ಟು ಡಬಲ್ ಅಷ್ಟು ಶ್ರಮ ಆಗುತ್ತೆ. ಹೊಡ ಹುಟ್ಟಿದವರ ಜೊತೆಗೆ ಬಗೆಹರಿಯದ ಘರ್ಷಣೆಗಳು, ಚಿಕ್ಕ ಸಹೋದರ ಸಹೋದರಿ ಅವ್ರ ಜೊತೆ ಘರ್ಷಣೆ ಆಗೋದು, ಆರ್ಥಿಕ ವಿವಾದಗಳು ಉಂಟಾಗುವಂಥದ್ದು. ಈ ಸಮಸ್ಯೆಗಳನ್ನು ಪರಿಹರಿಸಬೇಕಾದ್ರೆ ನೀವೇನ್ ಮಾಡಬೇಕು? ನೀವೇ ಜವಾಬ್ದಾರಿಯುತರಾಗಿ ನಾಯಕತ್ವವನ್ನು ತೆಗೆದುಕೊಂಡು ನಿಮ್ಮ ಸಹೋದರ ಸಹೋದರಿಯರ ಜೊತೆಗೆ ಬಗೆಹರಿಸ್ಕೋಬೇಕು. ನೆರೆಹೊರೆಯವರೊಂದಿಗೆ, ಅಂದ್ರೆ ಅಕ್ಕಪಕ್ಕದವರು, ಮನೆ ಸುತ್ತಮುತ್ತ ಇರೋರು, ಹತ್ತಿರದ ಸ್ಥಳೀಯ ಸಮುದಾಯದವರೊಂದಿಗೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಾಧ್ಯತೆ ಇದೆ. ಕೆಲಸದ ವಿಷಯಕ್ಕಾಗಿ ಪ್ರಯಾಣ ಮಾಡಬೇಕಾದ್ರೆ ವಿಮಾನದ ಸಮಯ ಇರ್ಬೋದು, ಟ್ರೈನ್ ಸಮಯ ಇರ್ಬೋದು, ಹೋಟೆಲ್ ಬುಕ್ಕಿಂಗು, ಸಾರಿಗೆ ದಾಖಲೆಗಳು, ಟ್ರಾವೆಲ್ ಬಸ್ಸಲ್ಲೇ ಹೋಗ್ಲಿ, ಅವೆಲ್ಲ ದಾಖಲೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ. ಯಾಕೆಂದರೆ ಡಿಜಿಟಲ್ ಡಾಟಾ ನಷ್ಟ ಆಗ್ಬೋದು. ಏನೋ ಒಂದು ಒಳ್ಳೆ ಡಾಟಾ ಸೇವ್ ಮಾಡಿ ಇಟ್ಟಿರ್ತೀರ, ಕಂಪ್ಯೂಟರ್ ಕ್ರ್ಯಾಶ್ ಆಗಿಬಿಟ್ರೆ ಎಲ್ಲ ಡಾಟಾ ಹೊರಟೋಗ್ಬಿಡುತ್ತೆ. ಅದಕ್ಕೆ ಇಂಪಾರ್ಟೆಂಟ್ ಫೈಲ್ಗಳನ್ನೆಲ್ಲ ನೀವೇನು ಮಾಡಬೇಕು? ಡಿಜಿಟಲ್ ಬ್ಯಾಕಿಂಗ್ ಮಾಡಬೇಕು, ಹಾರ್ಡ್ ಡ್ರೈವ್ನಲ್ಲಿ ಇಡಬೇಕು. ಯಾವುದೋ ಒಂದರಲ್ಲಿ ನೀವು ಮೆಮೊರಿ ಕಾರ್ಡ್ನಲ್ಲಿ ಎಲ್ಲ ಸೇವ್ ಮಾಡಿ ಇಟ್ಕೋಬೇಕು ಡಾಕ್ಯುಮೆಂಟ್. ಇದನ್ನೆಲ್ಲ ನೀವು ಪರಿಹಾರ ಮಾಡ್ಕೊಂಡು ಹೋಗ್ಬೇಕು. ಮಕರ ರಾಶಿ ಜಾತಕರು ಶಿವನ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಸ್ವಚ್ಛ ಮಾಡೋದು, ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡೋದು, ಇವೆಲ್ಲ ಮಾಡಿದಾಗ ನಿಮಗೆ ಶನಿಯ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ ಏಕಾದಶ ರಾಶಿಯೇ ಕುಂಭ ರಾಶಿ. ಹಾಗಾದ್ರೆ ಕುಂಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನು ಈಗ ತಿಳಿಸ್ತೀನಿ. ಪ್ರಿಯ ವೀಕ್ಷಕರೇ, ಕುಂಭರಾಶಿಗೆ ಮೊದಲನೇ ಅಧಿಪತಿ ಮತ್ತು 12ನೇ ಅಧಿಪತಿ ಶನಿದೇವರು 2ನೇ ಮನೆಯಲ್ಲಿ ಸಂಚಾರ. ನಿಮ್ಗೆ 12ನೇ ಮನೆ ಮಕರ ರಾಶಿ ಅಧಿಪತಿ ಕೂಡ ಶನಿದೇವರೇ.
ಆಗ ಹಣಕಾಸಿನ ವಿಚಾರದಲ್ಲಿ ಸಡನ್ ಆಗಿ ಗುಪ್ತ ವೆಚ್ಚಗಳು ನಿಮಗೆ ಗೊತ್ತಿರಲ್ಲ, ಸಡನ್ ಆಗಿ ಏನೋ ಖರ್ಚಾಗುವಂಥದ್ದು. ಐಷಾರಾಮಿ ಖರ್ಚುಗಳನ್ನ ಕಮ್ಮಿ ಮಾಡಿ. ಅನಿರೀಕ್ಷಿತ ಕೌಟುಂಬಿಕ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರಬಹುದು. ಈಗ ಬಾಕಿ ಸಾಲಗಳನ್ನ ಇತ್ಯರ್ಥ ಮಾಡ್ಕೊಳ್ಳೋಕೆ ಇದು ಒಂದು ಅತ್ಯುತ್ತಮವಾದ ಸಮಯ ಆಗಿದೆ. ಕುಂಭರಾಶಿಯವರಿಗೆ ಕಠಿಣ ಮಾತಾಡಬೇಡಿ, ಅಸಡ್ಡೆಯಾಗಿ ಮಾತಾಡಬೇಡಿ. ನೀವು ಮಾತಾಡಿದ್ರೆ ಕುಟುಂಬ ಸಂಬಂಧಗಳು ಹಾಳಾಗುತ್ತೆ. ವೃತ್ತಿಪರ ಸಂಬಂಧಗಳು, ನೀವು ಕೆಲಸ ಮಾಡ್ತೀರಿ, ಅಂಗಡಿ ಇರ್ಬೋದು, ಆಫೀಸಲ್ಲಿ ಇರ್ಬೋದು, ಸಹೋದ್ಯೋಗಿಗಳ ಜೊತೆಗೆ ಸಂಬಂಧ ಹಾಳಾಗುತ್ತೆ. ಕುಟುಂಬದಲ್ಲಿ ಕೌಟುಂಬಿಕ ವಿವಾದಗಳು ಹೆಚ್ಚಾಗುತ್ತೆ. ಆದಷ್ಟು ಈ ಸಮಯದಲ್ಲಿ ಜಂಕ್ ಫುಡ್ಗಳನ್ನ ತಿನ್ನಬೇಡಿ. ಗಂಟ್ಲು, ಹಲ್ಲಿನ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಮಾನಸಿಕವಾಗಿ ಸ್ಪಷ್ಟತೆಗೆ ಕೊರತೆ ಉಂಟಾಗುವಂತ ಸಾಧ್ಯತೆ ಇದೆ, ಎಚ್ಚರ. ಹಾಗಾದ್ರೆ ಪರಿಹಾರ ಏನ್ ಮಾಡ್ಕೋಬೇಕು ಕುಂಭರಾಶಿ ಜಾತಕರು ಅಂದ್ರೆ, ಮಾತನಾಡುವಕ್ಕಿಂತ ಮೊದಲು ಯೋಚನೆ ಮಾಡಿ ಮಾತಾಡಿ. ಸುಮ್ಮನೆ ಟಕ 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 ಅಂತ ಮಾತಾಡ್ಬಿಡೋದಲ್ಲ. ಹೂಡಿಕೆಗಳನ್ನ ಈಗ ಲಾಕ್ ಮಾಡ್ಬಿಡಿ. ಹೂಡಿಕೆ ಮಾಡ್ಬಿಟ್ಟಿದ್ದೀರಾ, ಸುಮ್ಮನಾಗ್ಬಿಡಿ, ಅದರ ಕಡೆ ನೋಡಕ್ಕೆ ಹೋಗ್ಬೇಡಿ. ಕೂಲಿ ಕಾರ್ಮಿಕರಿಗೆ ಸಹಾಯ ಮಾಡುವಂತಹ ಸೇವೆಯನ್ನ ಕುಂಭರಾಶಿ ಜಾತಕರು ಈ ಶನಿ ವಕ್ರ ಆಗಿರೋದ್ರಿಂದ ಮಾಡಬೇಕಾಗುತ್ತೆ. ನಿಮ್ಗೆ ಗೊತ್ತಲ್ಲ, ಶನಿ ಎಷ್ಟನೇ ತಾರೀಕಿಂದ ವಕ್ರಿಯಾಗಿದ್ದಾನೆ? ನಾನು ಅವಾಗಿಂದ ಹೇಳ್ತಾ ಬರ್ತಾ ಇದ್ದೀನಿ. 26 ಜುಲೈ 2026ರಿಂದ 10 ಡಿಸೆಂಬರ್ 2026ವರೆಗೂ. ಹಾಗಾದ್ರೆ ಮೀನರಾಶಿಗೆ ಈಗ ಒಟ್ಟು ಕುಂಭರಾಶಿ ಆಯಿತು. ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿಯೇ ಮೀನರಾಶಿ. ಹಾಗಾದ್ರೆ ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ? ಮೀನರಾಶಿಯವರಿಗೆ ಈಗ 7.5 ಸಂಪೂರ್ಣ ಫಲ ಕೊಡ್ತಾ ಇದ್ದಾನೆ. ತುಂಬಾ ಪ್ರಭಾವ ಇದೆ ಶನಿ ಕಾಟ. ಈಗ ಶನಿ ಬೇರೆ ನಿಮ್ಮ ಜನ್ಮ ರಾಶಿಯಲ್ಲಿ ವಕ್ರಿಯಾಗಿದ್ದಾನೆ, ಅದ್ರ ಜೊತೆಗೆ ನಿಮಗೆ ಗುರುಬಲ ಬೇರೆ ಇದೆ. ಇವಾಗ ನಿಮ್ಗೆ ಏನಾಗ್ಬೋದು ಅಂದ್ರೆ ಆತಂಕ, ಆಳವಾದ ಒಂಟಿತನ, ಸೈಲೆಂಟ್ ಆಗಿರುತ್ತೆ. ಕೆಲವರು ಸೈಲೆಂಟ್ ಆಗಿದ್ರೆ ಇಷ್ಟ ಆಗಲ್ಲ, ಹಿಂಸೆ ಆಗ್ತಾ ಇರುತ್ತೆ. ಆದ್ರೆ ನಿಮ್ ನಿಜವಾದ ನೇಚರ್ ಸೈಲೆಂಟ್ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನೀವು ಯಾರು ಎಂದು ತೋರಿಸಲು ಶನಿ ಏನ್ ಮಾಡ್ತಾನೆ, ನಿಮ್ಮನ್ನ ಎಲ್ಲಾ ಭ್ರಮೆಗಳಿಂದ ತೆಗೆದಾಕ್ತಾನೆ ಅಲ್ವಾ? ಭ್ರಮೆ, ಹೆಂಡತಿ ಅನ್ನೋದು ಭ್ರಮೆನಾ? ಸಂಪತ್ತು ಅನ್ನೋದು ಭ್ರಮೆನಾ? ಈ ಶರೀರ ಅನ್ನೋದು ಭ್ರಮೆನಾ? ತೋರಿಸ್ತಾನೆ. ನಿಮ್ಗೆ ಅರ್ಥ ಆಗುತ್ತೆ, ನಾನು ಹೇಳೋದು ಬೇಕಾಗಿಲ್ಲ. ಈ ಭ್ರಮೆಗಳಿಂದ ನಿಮ್ಮನ್ನು ತೆಗೆದಾಕಿ ಪ್ರಾಪಂಚಿಕ ಭಾರವನ್ನ ನಿಮ್ಮ ಹೆಗಲ ಮೇಲೆ ಹೊತ್ಕೊಳ್ಬೇಕಾಗುವಂತ ಪರಿಸ್ಥಿತಿ ಬರ್ಬೋದು. ಇಡೀ ಪ್ರಪಂಚದಲ್ಲಿ ಏನ್ ಕಷ್ಟ ಆಗ್ತಿದೆಯೋ ಎಲ್ಲ ನಿಮ್ ತಲೆ ಮೇಲೆ ಅಷ್ಟು ಕಷ್ಟ ಇದೆಯೇನೋ ಅನ್ನೋ ತರ ಆಡ್ತಾ ಇರ್ತೀರ. ದೀರ್ಘಕಾಲದ ನೋವು ಉಂಟಾಗುವಂಥದ್ದು, ಕೀಲು ಬಿಗಿತ, ಪಾದದ ನೋವು, ಮೂಳೆ ಸಾಂದ್ರತೆಯ ಸಮಸ್ಯೆಗಳು. 7ನೇ ಮನೆಯನ್ನ ಶನಿ ನೇರವಾಗಿ ನೋಡೋದ್ರಿಂದ ನಿಮ್ಮ ದಾಂಪತ್ಯದಲ್ಲಿ ಬಗೆಹರಿಯದ ಘರ್ಷಣೆಗಳುಂಟಾಗುತ್ತೆ. ಪತಿ ಪತ್ನಿ ಬಹಳ ಎಚ್ಚರ. ನೀವು ಸ್ತ್ರೀ ಜಾತಕರಾಗಿರ್ಬೋದು ಅಥವಾ ಪುರುಷ ಜಾತಕರಾಗಿರ್ಬೋದು. ರಚನಾತ್ಮಕ ಬಿರುಕುಗಳು, ವೃತ್ತಿಯಲ್ಲಿ ನಿಮಗೆ ಕಠಿಣ ಪರೀಕ್ಷೆಗಳು, ಎಕ್ಸಾಮ್ಸ್ ಬೇಗ ಎಷ್ಟೋ ಬರುತ್ತೆ, ಫೇಸ್ ಮಾಡಲೇಬೇಕು. ನೀವು ಸ್ಕೂಲಲ್ಲ ಎಕ್ಸಾಮ್ ಬರೋದು ಅದು ಬೇರೆ, ಕಾಲೇಜಲ್ಲಿ ಎಕ್ಸಾಮ್ ಬರೋದು ಬೇರೆ, ಅದು ನೀವು ಓದಿರೋ ಪುಸ್ತಕದ ಮೇಲೆ. ಇಲ್ಲಿ ನಿಮ್ಮ ಪ್ರಾಕ್ಟಿಕಲ್, ಗಾಸಿಪ್ ಇರೋರು ಇರ್ತಾರೆ. ಎಲ್ಲಾ ತರ ಜನಗಳ ಜೊತೆಗೆ ನೀವು ಜೀವನ ಮಾಡಬೇಕಾಗುತ್ತೆ. ಅದಕ್ಕೆ ಪರಿಹಾರ ಏನು ಗುರುಜಿ ಅಂತ ನೀವು ಕೇಳ್ತಾ ಇದ್ರೆ, ಮೀನರಾಶಿಯವರು ಡಿಸಿಪ್ಲಿನ್ ಆಗಿರ್ಬೇಕು. ಟೈಮ್ ಸರಿಯಾಗಿ ಮಲ್ಕೊಳ್ಳಿ, ಟೈಮ್ ಸರಿಯಾಗಿ ವ್ಯಾಯಾಮ ಮಾಡಿ, ಯೋಗ ಧ್ಯಾನಾಭ್ಯಾಸವನ್ನ ಮಾಡಿಕೊಂಡ್ರೆ ಒಳ್ಳೆ ಫಲ ನಿಮಗೆ ಪ್ರಾಪ್ತಿಯಾಗತ್ತೆ. ಪ್ರಿಯ ವೀಕ್ಷಕರೇ, ನಾನು ಮೇಷರಾಶಿಯಿಂದ ಮೀನರಾಶಿವರೆಗೂ ಶನಿ ವಕ್ರಿಯ ಫಲ 26 ಜುಲೈ 2026ರಿಂದ 10 ಡಿಸೆಂಬರ್ 2026 ರೇವತಿ ನಕ್ಷತ್ರದಲ್ಲಿ ಶನಿ ವಕ್ರಿ ಆಗ್ತಾ ಇರೋದ್ರಿಂದ ಮೀನರಾಶಿ ಈ ದ್ವಾದಶ 12 ರಾಶಿಗಳ ಫಲವನ್ನ ತಿಳಿಸಿದ್ದೀನಿ. ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ಸಬ್ಸ್ಕ್ರೈಬ್ ಆಗದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಆ ರುದ್ರದೇವರನ್ನ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ ಸಿಕ್ಲಿ. ಓಂ ರುದ್ರಾಯ ನಮಃ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ಸಲ ನಿಮ್ಮನ್ನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.